ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಸಾಮಾನ್ಯವಾಗಿ ವಯಸ್ಸಾಗ್ತಾ ಇದ್ದ ಹಾಗೆ ಮೂಳೆಗಳ ಸವೆತದಿಂದ ಬೆನ್ನು, ಮಂಡಿ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ. ಆದರೆ ತೀರಾ ಇತ್ತೀಚೆಗೆ 30ರ ಆಸುಪಾಸಿನವರೆಗೂ ಕೂಡ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇನ್ನು ತೀವ್ರತರನಾದ ಬೆನ್ನು ನೋವು ನಿತ್ಯದ ಚಟುವಟಿಕೆಗೂ ಅಡ್ಡಿಯುಂಟು ಮಾಡುತ್ತೆ. ಹಾಗಾದ್ರೆ ತೀವ್ರತರನಾದ ಬೆನ್ನು ನೋವಿಗೆ ಕಾರಣ ಏನು? ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಬೆನ್ನು ನೋವಿಗೆ ಪರಿಹಾರ ಇದೆಯಾ? ಏನಿದು ರೋಬೋಟಿಕ್ ಸರ್ಜರಿ? ಯಾರು ಈ ಸರ್ಜರಿಗೆ ಒಳಗಾಗಬಹುದು? ಇವೆಲ್ಲ ಮಾಹಿತಿಯನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಎಸ್ ವಿದ್ಯಾಧರ, ಚೇರ್ಮನ್ ಹಾಗೆ HOD ಸ್ಪೈನ್ ಸರ್ಜರಿ ಹಾಗೆ ಕನ್ಸಲ್ಟೆಂಟ್ ರೋಬೋಟಿಕ್ ಸ್ಪೈನ್ ಸರ್ಜರಿ ಕೂಡ ಮಾಡ್ತಾರೆ ಇವರು. ಬನ್ನಿ ಇವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಆಯಿಂಟ್ಮೆಂಟ್ ಅಂತೆ ಅಥವಾ ಟ್ಯಾಬ್ಲೆಟ್ಗಳಂತೆ ಇಲ್ಲಿ ಇದ್ದಂಥ ಯುಗ ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಬಹಳ ದೊಡ್ಡ ಒಂದು ವಿಶೇಷವಾದಂಥ ಬದಲಾವಣೆಗಳಾಗಿ ರೋಬೋಟಿಕ್ ಸರ್ಜರಿವರೆಗೂ ಬಂದ್ಬಿಟ್ಟಿದ್ದೀವಿ. ಆ ಪದ ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ರೋಬೋಟಿಕ್ ಸರ್ಜರಿ ಅಂದರೆ ಏನು ಅಂತ ನೋಡಿ, ಪ್ರತಿಯೊಂದರಲ್ಲೂ ಅಡ್ವಾನ್ಸ್ಮೆಂಟ್ ಇದೆ. ಇವಾಗ ಸೈನ್ಸ್ ಅನ್ನೋದು ಇಸ್ ಎ ಕಾನ್ಸ್ಟೆಂಟ್ ಫೀಲ್ಡ್ ಆಫ್ ಚೇಂಜಸ್. ಏನಕ್ಕೆ ಇದು ಅಪ್ಡೇಟ್ ಆಗುತ್ತೆ ಅಂದರೆ ಜನಗಳಿಗೆ ಯೂಸ್ ಆಗಲಿ, ಸ್ವಲ್ಪ ಸೇಫ್ಟಿ ಹೆಚ್ಚಾಗಲಿ ಅಂತೇಳಿ. ಇವಾಗ ಮುಂಚೆ ಎಲ್ಲ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾದ್ರೆ ಗೂಗಲ್ ಮ್ಯಾಪ್ ಇಟ್ಕೊಂಡು ಡೈರೆಕ್ಷನ್ ನೋಡಿ ಎಲ್ಲಿ ಯಾವ ಹಳ್ಳಿ ಬರುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತೇಳಿ ಡಿಸೈಡ್ ಮಾಡ್ತಾ ಇದ್ವಿ. ಇವಾಗ ಆ ನಂತರ ಬಂತು GPS. ಈ ಒಂದು ಜಾಗಕ್ಕೆ ಹೋಗಲಿಕ್ಕೆ ಯಾವ ಯಾವ ರೂಟ್ ಇದೆ ಅಂಥೇಳಿ ಗೊತ್ತಾಗ್ತಾ ಇತ್ತು. ಆಮೇಲೆ ಬಂತು ಲೈವ್ GPS. ಅದರಲ್ಲಿ ಯಾವ ರೋಡ್ ಬ್ಲಾಕ್ ಇದೆ, ಯಾವುದರಲ್ಲಿ ಎಷ್ಟು ಟ್ರಾಫಿಕ್ ಇದೆ, ಯಾವ ರೋಡಲ್ಲಿ ಹೋದರೆ ಎಷ್ಟು ಟೈಮ್ ತಾಗುತ್ತೆ ಎಲ್ಲ ಗೊತ್ತಾಗುತ್ತೆ. ಸೊ ಇದರಲ್ಲೆಲ್ಲ ಅಡ್ವಾನ್ಸ್ಮೆಂಟು, ಟೆಕ್ನಾಲಜಿ ಬಂದು ನಮ್ಮ ಜೀವನವನ್ನು ಮಾಡಿಫೈ ಮಾಡಿದೆ, ನಮ್ಮ ಟೈಮನ್ನು ಬೆಟರ್ ಯುಟಿಲೈಸೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಥರ ಮೆಡಿಕಲ್ ಫೀಲ್ಡಲ್ಲಿ ಇವಾಗ ತುಂಬಾ ಅಡ್ವಾನ್ಸಸ್ ಆಗಿದೆ. ನೀವೆಲ್ಲ ಕೇಳ್ತಾ ಇರ್ಬೋದು, ಅಂದರೆ ಮೊದಲೆಲ್ಲ ಸರ್ಜರಿ ಅನ್ನೋ ಆಪ್ಷನ್ನೇ ಇರಲಿಲ್ಲ. ಎಲ್ಲದಕ್ಕೂ ಮೆಡಿಸಿನ್, ವಾತ ಪಿತ್ತ ಕಫ ಇಷ್ಟೇ ಇದ್ದದ್ದು. ಅಲ್ಲಿಂದ ಇವಾಗ ಮೆಡಿಸಿನ್ಸ್ ಬಂತು, ಆಮೇಲೆ ಸರ್ಜರಿಗಳು ಬಂತು, ಆಮೇಲೆ ಸರ್ಜರಿಗಳು ದೊಡ್ಡ ದೊಡ್ಡ ಸರ್ಜರಿ ಮಾಡಿ ತುಂಬ ಕೈ ಕಾಲೆಲ್ಲ ಜನರದ್ದು ಸುಟ್ಟೋಯ್ತು. ಆಮೇಲೆ ಸಣ್ಣದು ಮಾಡೋಕ್ಕೆ ಶುರು ಮಾಡಿದರು, ಮಿನಿಮಲ್ ಇನ್ವೇಸಿವ್ ನೇವಿಗೇಟೆಡ್ ಸರ್ಜರಿ ಅಂಥೇಳಿ. ಅದೇ ಥರ ರೋಬೋಟಿಕ್ ಅನ್ನೋದು ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ. ಬಟ್ ಇದೆಲ್ಲ ಅಡ್ವಾನ್ಸಸ್ ಇದ್ರೂ ಇದು ಬರೀ ಟೆಕ್ನಿಕ್ ಮತ್ತು ಟೆಕ್ನಾಲಜಿ ಚೇಂಜ್ ಆಗಿರೋದು. ಸರ್ಜನ್ ಸೇಮ್. ಈಗ 30 ವರ್ಷದ ಮೊದಲು ನಾನು ಕಲಿಬೇಕಾದ್ರೆ ಇದ್ದವನು ಇವಾಗಕ್ಕೂ ಸರ್ಜನ್ ಏನೂ ಚೇಂಜ್ ಆಗಿಲ್ಲ, ಸರ್ಜಿಕಲ್ ಇಂಡಿಕೇಶನ್ಸು ಚೇಂಜ್ ಆಗಿಲ್ಲ. ಯಾಕಂದರೆ ಬೆನ್ನು ಇಲ್ಲದವರಿಗೆ ರೋಬೋಟ್ ಇದೆ ಅಂತೇಳಿ ಸರ್ಜರಿ ಮಾಡೋಕ್ಕಾಗತ್ತಾ? ಪ್ರಾಬ್ಲಮ್ ಇದ್ದರೆ ತಾನೇ. ಆ ಇಂಡಿಕೇಶನ್ಸು ಸೇಮ್ ಇರುತ್ತೆ. ಅದೇ ಥರ ಸರ್ಜಿಕಲ್ ಪ್ರಿನ್ಸಿಪಲ್ಸು ಸೇಮು. ಅಂದರೆ ಯಾವ ಸರ್ಜರಿ ಮಾಡೋದು, ಇವಾಗ ಸ್ಪೈನಲಲ್ಲಿ 2 ಸರ್ಜರಿ ಇರೋದು. ಒಂದು ನರ ಒತ್ತಿದ್ರೆ ನರ ಬಿಡಿಸ್ಬೇಕು, ಡಿಕಂಪ್ರೆಷನ್ ಹೇಳ್ತೀವಿ. ಬೋನ್ಸು ಸ್ಲಿಪ್ ಆದದ್ದಿದ್ರೆ ಅದನ್ನು ಸ್ಟೆಬಿಲೈಸ್ ಮಾಡಬೇಕು, ಅದಕ್ಕೆ ಫ್ಯೂಷನ್ ಸರ್ಜರಿ ಹೇಳ್ತೀವಿ. ಇದು 2 ಬಿಟ್ಟು 3ನೇ ಸರ್ಜರಿ ಇಲ್ಲ. ಸೊ ಇಂಡಿಕೇಶನ್ಸ್ ಆರ್ ಸೇಮ್, ಸರ್ಜಿಕಲ್ ಪ್ರಿನ್ಸಿಪಲ್ಸ್ ಆರ್ ಸೇಮ್. ಟೆಕ್ನಾಲಜಿ ಹೆಲ್ಪ್ಸ್ ಟು ಗಿವ್ ಬೆಟರ್ ರಿಸಲ್ಟ್ಸ್ ಆ್ಯಂಡ್ ಡೂ ಇಟ್ ಮೋರ್ ಸೇಫ್ಲಿ, more efficiently and more precise. ಈ ಥರ ಅಂದರೆ ಅಡ್ವಾನ್ಸಸ್ ಇನ್ ಪೇಷಂಟ್ ಔಟ್ಕಮ್. ಸೊ ಎಲ್ಲ ವಿಧದಲ್ಲೂ ಈ ರೋಬೋಟಿಕ್ ಅನ್ನೋ ವರ್ಡ್ಗಿಂತನೂ ಅದರಲ್ಲಿರುವ ಅಡ್ವಾಂಟೇಜಸ್, ಅದರಲ್ಲಿರುವ ಏನು ಟೆಕ್ನಿಕ್ ಮತ್ತು ಟೆಕ್ನಾಲಜಿಕಲ್ ಅಡ್ವಾನ್ಸಸ್ಸನ್ನು ಮಾತ್ರ ನಾವು ನೋಡ್ಕೋಬೇಕು ಹೊರತು ಇಂಡಿಕೇಶನ್ಸು ಮತ್ತು ಸರ್ಜಿಕಲ್ ಪ್ರಿನ್ಸಿಪಲ್ಸ್ ಚೇಂಜ್ ಆಗಲ್ಲ, ಸರ್ಜನು ಚೇಂಜ್ ಆಗಲ್ಲ. ಓಕೆ ಡಾಕ್ಟರ್, ಯಾರಿಗೆ ಸಜೆಸ್ಟ್ ಮಾಡ್ತೀರಾ ರೋಬೋಟಿಕ್ ಸರ್ಜರಿಯನ್ನು? ಯಾವ ರೀತಿಯಾಗಿ ವಿಭಿನ್ನವಾಗಿರುತ್ತೆ ಇದು ಅಂತ? ರೋಬೋಟಿಕ್ಕಿಂತಲೂ ಇವಾಗ ಸರ್ಜರಿ ಯಾವ್ರಿಗೆ ಬೇಕು? ಎಲ್ರಿಗೂ ಬೆನ್ನು ಇದೆ. ಆಲ್ಮೋಸ್ಟ್ 8 out of 10 of us ವಿಲ್ ಹ್ಯಾವ್ ಬೆನ್ನು ಯಾವತ್ತಾದರೂ ಬಂದೇ ಬರುತ್ತೆ. ಕೆಲವರಿಗೆ 20ಕ್ಕೆ ಬರ್ಬೋದು, ಕೆಲವರಿಗೆ 70ಕ್ಕೆ ಬರ್ಬೋದು. ಅಂತೂ ಬೆನ್ನಿದ್ದವನಿಗೆ ಬೆನ್ನು ಖಂಡಿತ ಅಂಥೇಳಿ ನಾವು ಎಲ್ರಿಗೂ ಸರ್ಜರಿ ಮಾಡಲ್ಲ. ಸರ್ಜರಿ ಯಾವಾಗ ಮಾಡೋದು? ಕೈಕಾಲುಗಳಲ್ಲಿ ನಿಶಕ್ತಿ ಬಂದರೆ, ಇಲ್ಲ ಮಲಮೂತ್ರದಲ್ಲಿ ಕಂಟ್ರೋಲ್ ತಪ್ಪಿದರೆ. ಅಂದರೆ ಇವಾಗ ಮೂತ್ರ ಹೋದದ್ದು ಗೊತ್ತಾಗಲ್ಲ, ಇಲ್ಲ ಮೂತ್ರ ಹೋಗೋದಕ್ಕೆ ಬರೋದು ಇಲ್ಲ, ಎರಡೂ ತುಂಬ ಕ್ರಿಟಿಕಲ್. ಇದೆಲ್ಲ ಯಾಕಾಗೋದಂದರೆ ನಮ್ಮ ನರಗಳೇನಿದ್ದಾವೆ ಅದರಲ್ಲಿ ಏನಾದರೂ ಕಂಪ್ರೆಸ್ ಆದದಿದ್ದರೆ ಅಂಗಾಂಗಗಳ ನಿಶಕ್ತಿ ಬರೋದು, ಯೂರಿನ್ ಮೋಷನ್ ಕಂಟ್ರೋಲ್ ತಪ್ಪೋದು ಇರುತ್ತೆ. ಇಂಥದ್ದೇನಾದರೂ ಆದರೆ ತುರಂತವಾಗಿ ನೀವು ಆಸ್ಪತ್ರೆಗೆ ಹೋಗಿ ಡಾಕ್ಟ್ರನ್ನ ನೋಡಿ MRI ಎಕ್ಸ್ರೇ ಎಲ್ಲ ಮಾಡಿ ಏನಾದರೂ ಒಂದು ಸರ್ಜರಿ ಮಾಡಬೇಕು. ಇಲ್ಲ 3ನೇ ಇಂಡಿಕೇಶನ್ ಇದೆ. 3ನೇ ಇಂಡಿಕೇಶನ್ ಅಂದರೆ ಇಟ್ ಈಸ್ ವೆರಿ ರಿಲೇಟಿವ್. ಇದೆರಡು ಫಸ್ಟಿಗೆ ಹೇಳಿರೋದು ಅಬ್ಸಲ್ಯೂಟ್ ಇಂಡಿಕೇಶನ್. ಅಂದರೆ ನೀವು ಆ ಕಡೆ ಈ ಕಡೆ ನೋಡೋಕ್ಕಿಲ್ಲ. 2 ದಿನ ಇರಲಿ 2 ತಿಂಗಳಿರಲಿ, ವೀಕ್ನೆಸ್ ಬಂತಾ ಕೈಕಾಲುಗಳಲ್ಲಿ,
ಇಲ್ಲ ಯೂರಿನ್ ಮೋಷನ್ ಕಂಟ್ರೋಲ್ ತಪ್ಪಿತ ತುರಂತವಾಗಿ ಹೋಗಿ ನರ ಬಿಡಿಸ್ಬೇಕು. ಅದೇ ಮೂರನೇ ಇಂಡಿಕೇಶನ್ ಇದೆ ವಿಚ್ ಇಸ್ ವೆರಿ ರಿಲೇಟಿವ್. ನೋವು, ಬರೀ ನೋವಿಗೆ ಆಪ್ರೇಷನ್ ಮಾಡಿಸ್ತೀರಾ, ಆವಾಗ ನಾವು ಹೇಳೋದು ಇಷ್ಟೇ, ಫಂಕ್ಷನಲಿ ಡಿಸೇಬಲಿಂಗ್ ಪೇಯ್ನ್ ಫಾರ್ ಮೋರ್ ದೆನ್ 3 ಕನ್ಸಿಕ್ಯೂಟಿವ್ ಮಂತ್ಸ್. ಏನೇ ಮಾಡಿದರೂ ನೋವು ಹೋಗ್ತಾ ಇಲ್ಲ, 3 ತಿಂಗಳಾಯಿತು, ಎದ್ದು ಅಡ್ಡಾಡೋಕ್ಕಾಗ್ತಾ ಇಲ್ಲ, ನಾನು ಮಾಡಬೇಕನ್ನೋದನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇದು ವೆರಿ ಸಬ್ಜೆಕ್ಟಿವ್. ಈಗ ನೋವು, ಎಲ್ಲರ ನೋವು ಬೇರೆ ಬೇರೆ ನೋವು. ಈಗ ನನ್ನ ತುಂಬ ನೋವು, ನಿಮ್ಮ ತುಂಬ ನೋವು, ಟೂ ಮಚ್ ಇಸ್ ಟೂ ಮಚ್. ಒಬ್ಬರ ಟೂ ಮಚ್ಚಿಗೂ ಇನ್ನೊಬ್ಬರ ಟೂ ಮಚ್ಚಿಗೂ ವ್ಯತ್ಯಾಸ ಇದೆ. ಸೊ ಇದನ್ನು ನಾವು ಕರೆಕ್ಟಾಗಿ ಒಂದು ಮೆಜರ್ ಮಾಡೋಕ್ಕಾಗಲ್ಲ. ಕೆಲವರು ಸೆನ್ಸಿಟಿವ್ ಇರ್ತಾರೆ. ಇವಾಗ ನೀವು ಶಾಲೆಯಲ್ಲಿ ನೋಡ್ಬೋದು, ಕೆಲವು ಮಕ್ಕಳಿಗೆ ಟೀಚರ್ ಕೈ ಎತ್ತಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಕೆಲವರಿಗೆ 4 ಬೆನ್ನಿಗೆ ಬಾರಿಸಿದ್ರೆ ಸ್ಟ್ರಾಂಗ್ ಆಗಿರ್ತಾರೆ, ಟೀಚರಿಗೆ ಕಣ್ಣೀರು ಬರುತ್ತೆ. ಸೊ ಹಾಗಾಗ್ಲಿಕ್ಕೆ ಹೋಗಿ ಯಾರಿಗೆ ಎಷ್ಟು ನೋವು ಬರುತ್ತೆ, ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಮೆಜರ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಹೇಳ್ತೀವಿ, 3 ತಿಂಗಳಿಗಿಂತ ಹೆಚ್ಚು ನೋವಿದೆಯಾ, ಹಾಗಾದರೆ ನೀವು ಹೇಳಿ ನಿಮಗೆ ಸರ್ಜರಿ ಅಗತ್ಯ ಇದೆಯಾ, ಸರ್ಜರಿ ಮಾಡುವಷ್ಟು ನೋವು ಇದೆಯಾ ಅಂಥೇಳಿ. ಬಟ್ ಇದು ತುಂಬ ಕಠಿಣವಾದ ಸಮಸ್ಯೆ. ಇದರಲ್ಲಿ ನಾವು ಹೇಳ್ತೀವಿ ಪೇಷಂಟ್ ಹ್ಯಾಸ್ ಟು ಬೈ ಸರ್ಜರಿ ಅಂತೇಳಿ. ಫಸ್ಟ್ ಏಡ್ ಇಂಡಿಕೇಶನಲ್ಲಿ ಸರ್ಜನ್ ಸೆಲ್ಸ್ ಸರ್ಜರಿ, ಇದರಲ್ಲಿ ಪೇಷಂಟ್ ಬೈಸ್. ಬಟ್ ಇದು ತುಂಬಾ ಕಷ್ಟವಾದ ಕೆಲಸ. ಯಾಕಂದರೆ ಹೇಗೆ ಮೆಜರ್ ಮಾಡೋದು? ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಈಗ ನನ್ನ ಅಜ್ಜಿಗೆ ನೋವಿದೆ, ಸೊಂಟ ನೋವಿದೆ. ಯಾವಾಗ ಊರಿಗೆ ಹೋದಾಗಲೂ ಹೇಳ್ತಾರೆ ಸೊಂಟ ನೋವು ಅಂತೇಳಿ. ಬಟ್ ಕಿಚನಿಗೆ ಹೋಗ್ತಾರೆ, ಬಾತ್ರೂಮಿಗೆ ಹೋಗ್ತಾರೆ, ಸೋಫಾ ಸೆಟ್ಟಿನ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಾರೆ. 80 ವರ್ಷ ಆಗಿದೆ, ಸರ್ಜರಿ ಮಾಡಬೇಕಾ? ನೀವು ಎಷ್ಟೇ ಹೇಳಿದರು ಅವರಿಗೆ, ಮಣಿಪಾಲ್ ಹಾಸ್ಪಿಟ್ಲು 11 ಫ್ಲೋರ್ ಇದೆ, ಎಲ್ಲರೂ ಮಿನಿಸ್ಟ್ರುಗಳೆಲ್ಲ ಹೋಗೋದಲ್ಲೇ, ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಹೇಳಿದರು, ಅವ್ರು ಹೇಳ್ತಾರೆ ಬೇಡಪ್ಪ ನನಗೆ ಬೇಡ, ನೀವೆಲ್ಲ ನೋಡ್ಕೊಳ್ಳಿ ಹೇಳ್ತಾರೆ. ಯಾಕಂದರೆ ಎಟ್ 80 ಶಿ ಈಸ್ ಏಬಲ್ ಟು ಡೂ ವಾಟ್ ಶಿ ವಾಂಟ್ಸ್ ಟು ಡೂ. ಅವ್ರಿಗೆ ಏನು ಮಾಡಬೇಕು ಅದನ್ನು ಮಾಡೋಕ್ಕಾಗ್ತಾ ಇದೆ. ಹಾಗಾಗಿ ಅವರಿಗೆ ಸರ್ಜರಿ ಅಗತ್ಯ ಇಲ್ಲ. ಅವ್ರಿಗೇನು ಅಗತ್ಯ? ಏನೋ ಗೊಣಗಾಡ್ತಾ ಇದ್ದರೆ ನೋವು ಅಂದರೆ ಮೊಮ್ಮಕ್ಕಳು ಬರ್ತಾರೆ, ಬಂದವ್ರು ಯಾರೋ ಹುಡುಗಿರಿದ್ರೆ ಸ್ವಲ್ಪ ಮುಲಾಮ್ ಹಚ್ಕೊಂಡು ಬಿಸಿನೀರು ಶಾಖ ಬೇಕಾ ಅಜ್ಜಿ ಅಂತೇಳಿ ಕೇಳಿದ್ರೇ ಅವ್ರದ್ದು ಅರ್ಧ ನೋವು ಕಮ್ಮಿ ಆಗುತ್ತೆ. ಅದೇ ಇವಾಗ ನನ್ನ ತಾಯಿ ಏಜು 60-70 ವರ್ಷ. ಇನ್ ಅಡಿಷನ್ ಟು ಕಿಚನ್, ಬಾತ್ರೂಮ್, ಟಿ ವಿ, ಅವರು ವೆಡ್ಡಿಂಗ್ ರಿಸೆಪ್ಷನ್ನು, ಈವ್ನಿಂಗ್ ವಾಕು, ಟೆಂಪಲ್ ವಿಸಿಟ್, ಇದಿಷ್ಟೊಂದು 5-6 ಐಟಮ್ ಮಾಡಿದರೆ ಶಿ ಈಸ್ ಹ್ಯಾಪಿ. ಅವರಿಗೇನು ಹಾಸ್ಪಿಟ್ಲು ಡಾಕ್ಟ್ರು ಬೇಕಂತೇಳಿಲ್ಲ. ಫ್ರೆಂಡ್ಸ್ ಜೊತೆ ಪಾರ್ಕಿಗೆ ಹೋಗ್ತಾರೆ, ಒಬ್ರು 5 ರೌಂಡ್ ಹೋಗ್ತಾರೆ, ಒಬ್ರು 2 ರೌಂಡು, ಒಬ್ರು 1 ರೌಂಡ್. ಆಮೇಲೆ ಒಂದು ಬೆಂಚಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಾರೆ, ಒಬ್ರಿಗೆ ಮಂಡಿ ನೋವು, ಒಂದು ಸೊಂಟ ನೋವು, ಶೋಲ್ಡರ್ ಪೇಯ್ನು, ನೆಕ್ ಪೇಯ್ನ್ ಅಂತೇಳಿ. ಆ್ಯಸ್ ಲಾಂಗ್ ಆಸ್ ದಿ ಅದರ್ ಪರ್ಸನ್ ಹ್ಯಾಸ್ ಮೋರ್ ಪೇಯ್ನ್, ದೇ ಆರ್ ಹ್ಯಾಪಿ. ಹೌದು, ಮನೆಗೆ ಬಂದು ಕೊಟ್ಟಕ್ಕಲ್ಲ ಇಲ್ಲಿ ಏನೋ ಒಂದು ಹಚ್ಚಿ ಮಾಡ್ತಾ ಇರ್ತಾರೆ. ಯಾಕಂದರೆ ಎಟ್ ದೇರ್ ಏಜ್ ದೇ ನೋ ದಟ್ ದೇರ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಮೆಟ್, ದೇ ಆರ್ ನಾಟ್ ಡಿಸೇಬಲ್ಡ್ ಆಲ್ದೋ ದೇರ್ ಇಸ್ ಪೇಯ್ನ್. ಈಗ 20 to 40 years ಸೇಮ್ ಲೇಡಿ may want to run, may want to jog, may want to go for dancing or marathon. Ellanu sky is the limit. That is what she wants. But if she is not able to do what she wants, the gap between expectation and ability is the disability. One, you can bring down expectation, live like 60 or 80-year-old, or new science technology and nodi, you can get back the ability to do everything that you want to do. So that becomes a indication for surgery. Adu yaru decide ಮಾಡಬೇಕು? ಗಂಡನೂ ಅಲ್ಲ, ಇನ್ಲಾಸು ಅಲ್ಲ, ಡಾಕ್ಟ್ರು ಅಲ್ಲ. ನಮ್ಗೆ ಬೇಕಾ? ನಮಗೇನು ಬೇಕು ಅದನ್ನು ಬೇಕಾದರೆ ಹಣ ಕೊಂಡ್ಕೊಂಡು ಪಡ್ಕೋಬೇಕು. ಸೊ ಅದರಲ್ಲಿ ಬರೋದು ಆ ಇಂಡಿಕೇಶನ್ ಫಾರ್ ಸರ್ಜರಿ. ಈಗ ಈ ಸರ್ಜರಿದು 3 ಇಂಡಿಕೇಶನ್ ಏನಿದೆಯೋ ಅದರಲ್ಲಿ ಏನಾದರೂ ನಿಮ್ಮ ಪ್ರಾಬ್ಲಮ್ಮು ಫಿಟ್ಟಿನ್ ಆಗೋದಾದರೆ ಅದಕ್ಕೆ ಸರಿಯಾದ ಪ್ರಾಬ್ಲಮ್ಮು ಎಕ್ಸ್ರೇ MRI ಕಂಡು ಬಂದರೆ, ಅಂದರೆ ಸರ್ಜರಿ ಬೇಕು ಅಂದಾಗ ನಾವು ಟೆಸ್ಟ್ ಮಾಡಿಸ್ಬೇಕು. ಇಲ್ಲಾಂದರೆ ಎಲ್ರಿಗೂ MRI ಮಾಡ್ತಾ ಹೋದರೆ 100ರಲ್ಲಿ 80% ಜನರಿಗೆ ದೇರ್ ಹ್ಯಾಸ್ ಬೀನ್ ಎ ಸ್ಟಡಿ. ನಾರ್ಮಲ್ ಜನರಲ್ಲಿ 80% ಪೀಪಲ್ ಹ್ಯಾವ್ ಮೋರ್ ದೆನ್ 1 ಪ್ರಾಬ್ಲಮ್ ಬಿಕಾಸ್ ಯು ಡಿಡ್ MRI, ನಾಟ್ ಬಿಕಾಸ್ ಯು ಹ್ಯಾವ್ ಪ್ರಾಬ್ಲಮ್. ಸೊ MRIಗೆ ಟ್ರೀಟ್ಮೆಂಟ್ ಅಲ್ಲ. MRIಯಲ್ಲಿ ತುಂಬ ಕಾಣಿಸುತ್ತೆ. ಅಂದರೆ ಮೈಕ್ರೋಸ್ಕೋಪ್ ಅಂಡರ್ ನೀವು ನಿಮ್ಮ ಬಾಡಿನ ನೋಡಿದರೆ ಎಲ್ಲನೂ ಸಣ್ಣದಿರೋದು ದೊಡ್ಡದು ಕಾಣಿಸುತ್ತೆ, ಆಮೇಲೆ ಹೆದರಿಕೆ ಆಗುತ್ತೆ. ಸೊ ಆ ಥರ MRI ಮಾಡಿ ನೀವು ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಮಾಡಬೇಕು. ಇವಾಗ MRIನಲ್ಲಿ ನಿಮಗೊಂದು ಸ್ಪೈನಲ್ ಬೋನ್ಸು ಸ್ಲಿಪ್ ಆಗಿದೆ, ಸ್ಪೈನಲ್ ಬೋನ್ಸು ಗೂನ್ ಬೆನ್ನಿದೆ, ಅದನ್ನು ನಾವು ಸ್ಕ್ರೂ ರಾಡ್ ಹಾಕಿ ಇಂಪ್ಲಾಂಟ್ ಹಾಕಿ ಫಿಕ್ಸ್ ಮಾಡಬೇಕು ಸ್ಪೈನಲ್ ಕಾಲಮನ್ನು ಅನ್ನೋ ಸಂದರ್ಭದಲ್ಲಿ ಏನು ರಿಸ್ಕ್ ಇದೆ? ಸ್ಪೈನಲ್ ಕಾಲಮ್ನ ಒಳಗೆ, ಬೋನ್ಸ್ನ ಒಳಗಡೆಯಿಂದ ಸ್ಪೈನಲ್ ಕಾರ್ಡ್ ಹೋಗೋದು. ಆ ಸ್ಪೈನಲ್ ಕಾರ್ಡಿಗೆ ಡ್ಯಾಮೇಜ್ ಆಗದ ಹಾಗೆ ನಾವು ಸ್ಕ್ರೂಸನ್ನು ಇಂಪ್ಲಾಂಟ್ ಮಾಡಬೇಕು. ಆ ಪ್ರೊಸೀಜರಲ್ಲಿ ಏನು ರಿಸ್ಕ್ ಇದೆ? ಆ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆದರೆ ಕಾಲುಗಳು ಪ್ಯಾರಾಲಿಸಿಸ್ ಆಗೋ ರಿಸ್ಕ್ ಇದೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಮುಂಚೆ ಎಲ್ಲ 2D ಇಮೇಜಿಂಗ್ ಇತ್ತು. ಅಂದರೆ ಈ ಫ್ಲೂರೋಸ್ಕೋಪಿ ಗೈಡೆಡ್ ಹೇಳ್ತಾರೆ. ಒಂದು ಮೇಲಿಂದ ಕೆಳಗೆ, ಒಂದು ಸೈಡಿಂದ 2 ಎಕ್ಸ್ರೇ ತೆಗೆದು
ಅಂದಾಜಲ್ಲಿ ಎನಾಟಮಿ ನೋಡ್ಕೊಂಡು ಮಾಡ್ತಿದ್ವಿ. ಸೊ ಅದರಲ್ಲಿ ಎಷ್ಟೇ ನೋಡಿದರೂ ಇಟ್ ಇಸ್ 2D. ಒಳಗಡೆ ಹೇಗಿದೆ ಹೋಗೋ ಅಕ್ಯುರೇಸಿ ಕಮ್ಮಿ ಇರುತ್ತೆ. ಸೊ ಮುಂಚೆ ಎಲ್ಲ 1990s 90% ಸಕ್ಸಸ್ ಇತ್ತು. ಆಮೇಲೆ 2000ನೇ ಇಸ್ವಿಗೆ CT ಅಂದರೆ 3D CT ಬಂತು, ISOC 3D CT ಅಂತೇಳಿ. ಅಂದರೆ ಆಪ್ರೇಷನ್ ಥಿಯೇಟ್ರ್ ಒಳಗಡೆ CT ಸ್ಕ್ಯಾನ್ ಮಾಡೋದು, ಬಟ್ ಅದು ಆ ನಂತರ ನೀವು ನೇವಿಗೇಷನ್ ಮಾಡಿ ಸ್ಕ್ರೂ ಹಾಕೋದು. ಅದರ ನಂತರ ಇತ್ತೀಚೆಗೆ 2010 ನಂತರ ಈ ರೋಬೋಟಿಕ್ ಅಂತೇಳಿ ಬಂತು. ಇದರಲ್ಲಿ ಏನಾಗುತ್ತೆ, ಪೇಷಂಟ್ ಆಪ್ರೇಷನ್ ಥಿಯೇಟ್ರಲ್ಲಿ ಹೋಗಿ ಮಲಗಿಸಿ ಎನಸ್ಥೀಸಿಯಾ ಕೊಟ್ಟ ಮೇಲೆ ಮಲಗಿಸೋದು, ಅಲ್ಲೇ ಒಂದು CT ಸ್ಕ್ಯಾನ್ ತೆಗೆಯೋದು, ಆ CT ಸ್ಕ್ಯಾನ್ ಇಮೇಜಸ್ ರೋಬೋಟಿಗೆ ಹೋಗುತ್ತೆ, ಆ ರೋಬೋಟ್ ಅದನ್ನು ಅನಲೈಸ್ ಮಾಡಿ ಲಾಸ್ಟಿಗೆ ನಾವು ಒಂದು ಪ್ಲ್ಯಾನಿಂಗ್ ಮಾಡ್ತೀವಿ ಆ ರೋಬೋಟ್ ಒಳಗಡೆ. ಅಂದರೆ ಈ ಸ್ಕ್ರೂ ಅದರಲ್ಲಿ 3 ಡೈಮೆನ್ಷನ್, ಅಂದರೆ ನಿಮಗೆ ಆ್ಯಕ್ಚುಯಲ್, ಕೊರೋನಲ್, ಸ್ಯಾಜಿಟಲ್ 3 ಪ್ಲೇನಲ್ಲಿ ಅಲ್ಲಿ ಗೊತ್ತಾಗುತ್ತೆ ಲೈವ್. ಸೊ ಅದರಲ್ಲಿ ನೀವು ಸ್ಕ್ರೂ ಪ್ಲೇಸ್ಮೆಂಟ್ ಮಾಡ್ಬೋದು. ಅದರಲ್ಲಿ ಕರೆಕ್ಟಾಗಿ ಈ ಥರದ್ದು ಸ್ಕ್ರೂ ನನಗೆ ಇಷ್ಟು ಲೆಂತು, ಇಷ್ಟು ಡಯಾಮೀಟ್ರ್, ಇಷ್ಟು ಆ್ಯಂಗಲಲ್ಲಿ ಕೊಡಬೇಕು ಅಂಥೇಳಿ ಅದರಲ್ಲಿ ಪ್ಲ್ಯಾನ್ ಮಾಡಿ ನಾವು ಎಕ್ಸೆಪ್ಟ್ ಮಾಡಿದರೆ, ಆ ನಂತರ ಆ ರೋಬೋಟು ನೀವು ಇವಾಗ L5 ಪೆಡಿಕಲ್ ಆನ್ ದಿ ರೈಟ್ ಸೈಡ್ ಅಂತೇಳಿ ಕ್ಲಿಕ್ ಮಾಡಿದರೆ ಅದರದ್ದು ಆರ್ಮ್ ಹೋಗಿ ಅಲ್ಲಿ ನಿಲ್ಲತ್ತೆ. ಅದರ ಥ್ರೂ ಆ ಆರ್ಮಲ್ಲಿ ಅದು ನಮ್ಮ ಕೈ ಥರನೇ ಶೋಲ್ಡರು, ಎಲ್ಬೋ, ರಿಸ್ಟ್ ಎಲ್ಲ ಇದೆ. ಸೊ ಅದು ಹೋಗಿ ಹೀಗೆ ಇಟ್ಟತ್ತೆ. ಆ ತೂತ್ ಒಳಗಡೆ ನೀವು ಡ್ರಿಲ್ ಮಾಡಿದರೆ ಅದು ಕರೆಕ್ಟಾಗಿ ಆ ಪೆಡಿಕಲ್ ಒಳಗಡೆ ಹೋಗುತ್ತೆ. ಸೊ ಇದರಲ್ಲಿ ತುಂಬ ಎಕ್ಯುರೇಸಿ, ತುಂಬ ಪ್ರಿಸೈಸು, ಮತ್ತು ಫುಲ್ ಓಪನ್ ಮಾಡಿ ನೋಡ್ಬೇಕಂತೇಳಿಲ್ಲ, ಸಣ್ಣ ಸಣ್ಣ ಹೋಲ್ಸ್ ಮಾಡಿ ನಾವು ಮಾಡ್ಬೋದು. ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಈ ಸರ್ಜರಿನಲ್ಲಿ. ಸ್ಟಾರ್ಟಿಂಗಲ್ಲಿ ಟೈಮ್ ಹೆಚ್ಚಾಗುತ್ತೆ, ಯಾಕಂದರೆ ಇಡೀ ಟೀಮಿಗೆ ಇದು ಕಾನ್ಸೆಪ್ಟೇ ಹೊಸ್ತು. ಹಾಂ, ಸೊ ಇದನ್ನು ಎಲ್ಲರೂ ಆ ಟೀಮಲ್ಲಿರೋರು ಕಲ್ತ್ಕೊಳ್ಳೋ ಅಷ್ಟೊತ್ತಿಗೆ ಸುಮಾರು ಟೈಮ್ ವೇಸ್ಟ್ ಆಗುತ್ತೆ ಅಂಥೇಳಿ ಇವಾಗ ನಾವು ಇತ್ತೀಚೆಗಷ್ಟೇ 100 ಕೇಸ್ ಮಾಡಿದ್ವಿ ರೋಬೋಟಿಕ್ ಬಂದು 2 ತಿಂಗಳಲ್ಲೇ. ಆ್ಯಕ್ಚುಲಿ ಇಟ್ ಹ್ಯಾಪನ್ಸ್ ಟು ಬಿ ಒನ್ ಆಫ್ ದಿ world records also, but having said that is not the thing that I want to say, but first 50ಗೂ next 50ಗೂ there is a dramatic change. ರಿಕವರಿಯಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತೆ ಡಾಕ್ಟರ್? ಖಂಡಿತವಾಗ್ಲೂ. ಯಾಕಂದರೆ ಮುಂಚೆಲ್ಲ ನಾವು ಕೊಯ್ದು ಪೂರ್ತಿ ಅದನ್ನು ಡಿಸೆಕ್ಟ್ ಮಾಡಿ ಸ್ಕ್ರೂಸ್ ಹಾಕ್ತಾ ಇತ್ತು. ಇವಾಗ ನಾವು ಬರೀ ಸಣ್ಣ ಸಣ್ಣ ಕೀ ಹೋಲ್ಸಲ್ಲಿ, ಯಾಕಂದರೆ ಅದು ರೋಬೋಟ್ ವಿಲ್ ಗೈಡ್ ಅಸ್ ಎಲ್ಲಿದೆ ಕರೆಕ್ಟ್ ಒಳಗಡೆ ಎಲ್ಲಿ ಹೋಗ್ಬೇಕಂತೇಳಿ. ಸೊ ಈ ಹೋಲ್ಸ್ ಥ್ರೂ ನಾವು ಸ್ಕ್ರೂಸ್ ಹಾಕೋದ್ರಿಂದ ಮಸಲ್ ಡಿಸೆಕ್ಷನ್ ಇರಲ್ಲ. ಮಸಲ್ ಡಿಸೆಕ್ಷನ್ ಮಾಡೋದಿಲ್ಲದ್ರಿಂದ ಬ್ಲೀಡಿಂಗ್ ಆಗಲ್ಲ. ಬ್ಲೀಡಿಂಗ್ ಆಗೋದಿದ್ರೆ, ಮಸಲ್ ಡಿಸೆಕ್ಷನ್ ಇಲ್ದಿದ್ರೆ ಪೋಸ್ಟ್ ಆಪರೇಟಿವ್ ಪೇಯ್ನ್ ಕಮ್ಮಿ ಇರುತ್ತೆ, ಪೋಸ್ಟ್ ಆಪರೇಟಿವ್ ರಿಕವರಿ ಫಾಸ್ಟ್. ಅಂದರೆ ಎಲ್ಲ ಪೇಷಂಟ್ಸನ್ನು ನಾವು ಎಷ್ಟೇ ದೊಡ್ಡ ಸರ್ಜರಿ ಮಾಡಿದ್ರು 4 ರಿಂದ 6 ಗಂಟೆಯಲ್ಲಿ ನಡೆಸಿ ನೆಕ್ಸ್ಟ್ ಡೇ ಮನೆಗೆ ಕಳಿಸ್ತೀವಿ. ಸೊ ಈ ಥರ ಹಾಸ್ಪಿಟಲೈಸೇಷನ್ ಕಮ್ಮಿ ಆಗುತ್ತೆ, ಹಾಸ್ಪಿಟ್ಲಲ್ಲಿರೋ ಟೈಮು. ಹಾಸ್ಪಿಟ್ಲಲ್ಲಿ ಕಮ್ಮಿ ಇದ್ದರೆ ಇನ್ಫೆಕ್ಷನ್ ರೇಟ್ ಕಮ್ಮಿ ಇರುತ್ತೆ, ಬಿಲ್ ಕಮ್ಮಿ ಆಗುತ್ತೆ. ಸೊ ಈ ಥರ ತುಂಬಾ ಅಡ್ವಾಂಟೇಜಸ್ ಇದೆ ಇದರಲ್ಲಿ. ಇದಿಲ್ಲ ಇದಿದೆ ಅಂತೇಳಿ ಹೇಳೋದಕ್ಕಿಂತ ಇಟ್ ಈಸ್ ದಿ ಸ್ಟೇಟ್ ಆಫ್ ದಿ ಆರ್ಟ್ ದಟ್ ಎನಿ ಸ್ಪೈನ್ ಸರ್ಜನ್ ವುಡ್ ಡ್ರೀಮ್ ಆಫ್. ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಅನ್ಸುತ್ತಾ ಈ ಏಜ್ ಗ್ರೂಪಲ್ಲಿ ಜಾಸ್ತಿ ಬರ್ತಾ ಇದ್ದಾರೆ? ವಾಟ್ ಇಸ್ ದ ರೀಸನ್ ಅನ್ಸುತ್ತೆ ಡಾಕ್ಟರ್? ಫಿಲಾಸಾಫಿಕಲಿ ಸ್ಪೀಕಿಂಗ್, ಇವಾಗ ನೀವೇ ನೋಡಿದರೆ ಮುಂಚಿನ ಕಾಲದಲ್ಲಿ ನಮ್ಮ ತಾತನ ಏಜಲ್ಲಿ ಯಾರಿಗಾದರೂ ಬೆನ್ನೋವಿದ್ದರೆ ಒಂದು 3 ದಿನ 5 ದಿನಕ್ಕೆಲ್ಲ ಸರಿ ಆಗ್ತಾ ಇತ್ತು. ಯಾಕಂದರೆ ಅವ್ರ ಹತ್ರ ಟೈಮ್ ಇರಲಿಲ್ಲ, ಹಣ ಇರಲಿಲ್ಲ, ಡಾಕ್ಟರ್ಸ್ ಇರಲಿಲ್ಲ, ಟೆಕ್ನಾಲಜಿ ಇರಲಿಲ್ಲ. ಇದು ನೋವು ಬರೋದು, ಸೊಂಟ ಹಿಡ್ಕೊಳ್ಳೋದು ಒಂದು 5 ದಿನಕ್ಕೆ ಸರಿ ಆಗೋದು. ಹಳೆ ಕಾಲದವರು ಅವ್ರಿಗೆ ಇಲ್ಲದ ಪ್ರಾಬ್ಲಮ್ ಎಲ್ಲ ಈಗಿನ ಕಾಲದವ್ರಿಗೆ ಬಂದಿದೆ. ಯಾಕಂದರೆ ನಮ್ಮ ಹತ್ರ ಇಂಪೇಷನ್ಸ್ ಇದೆ, ಅದಕ್ಕೆ ಸೂಟ್ ಆಗಲಿಕ್ಕೆ ತುಂಬ ಆಪ್ಷನ್ಸ್ ಇದೆ. ಸೊ ನಾವು ಕೀಪ್ಸ್ ಚೇಂಜಿಂಗ್ ಡಾಕ್ಟರ್ಸ್ ಆ್ಯಂಡ್ ಹಾಸ್ಪಿಟಲ್ಸ್ ಆ್ಯಂಡ್ ವಿ ಗೆಟ್ ಮೋರ್ ಆ್ಯಂಡ್ ಮೋರ್ ಕನ್ಫ್ಯೂಸ್ಡ್. ಸೊ ಇನ್ಸ್ಟೆಂಟ್ ಬೇಕು. ಇನ್ಫ್ಯಾಕ್ಟ್ ಆಫ್ಟರ್ ಆಲ್ ದಿ ಅಡ್ವಾನ್ಸಸ್ ಇನ್ ಸೈನ್ಸ್, ಟುಡೇ ವಿ ಬಿಲೀವ್ that 90% of back pain heals by itself naturally in 3 months. ಈಗ 3 months ಎಷ್ಟು ಜನರಿಗೆ ಪೇಷನ್ಸ್ ಇದೆ ಹೇಳಿ? ಏನು ಮಾಡಬೇಡಿ ಮನೇಲಿ ಕೂತ್ಕೊಳ್ಳಿ ಹೇಳಿದರೆ ಆಗಲ್ಲ. ಯಾಕಂದರೆ ನಮಗೆ ಒಬ್ರದ್ದು ಮದುವೆ ರಿಸೆಪ್ಷನಿಗೆ ಹೋಗಬೇಕು, ಗೃಹ ಪ್ರವೇಶಕ್ಕೆ ಹೋಗಬೇಕು. ಸೋ ಮೆನಿ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್ ದೆನ್ ವೇಟಿಂಗ್. ಆ್ಯಂಡ್ ಟು ಸೂಟ್ ದ್ಯಾಟ್ ಎವ್ರಿ ಸ್ಟ್ರೀಟ್ ಹ್ಯಾಸ್ ಎ ಡಾಕ್ಟರ್, ಎವ್ರಿ ಮೇನ್ ರೋಡ್ ಹ್ಯಾಸ್ ಎ ಹಾಸ್ಪಿಟಲ್. ಸೊ ನಾವು ಡಾಕ್ಟರ್ಸು ಹಾಸ್ಪಿಟಲನ್ನು ಚೇಂಜ್ ಮಾಡ್ತಾ ಲಾಸ್ಟಿಗೆ ವಿದ್ಯಾಧರ್ ಹತ್ರ ಬರಬೇಕಾದ್ರೆ ನೇಚರ್ ವುಡ್ ಹ್ಯಾವ್ ಹೀಲ್ಡ್, ಐ ವುಡ್ ಹ್ಯಾವ್ ಗಾಟ್ ದಿ ಕ್ರೆಡಿಟ್. ಡಾಕ್ಟರ್, ಇಲ್ಲಿ ಬಹಳ ಸಮಯ ಆದಮೇಲೆ ಬರ್ತಾರೆ ಅಂತ ಹೇಳಿದ್ರೆ ಸೆಲ್ಫ್ ಮೆಡಿಕೇಶನ್ ಯಾವ ರೀತಿಯಾಗಿ ಇಫೆಕ್ಟ್ ಆಗ್ತಾ ಹೋಗುತ್ತೆ ಒಬ್ರು ಬಾಡಿ ಮೇಲೆ ಅಂತ? ತುಂಬಾ ಅಂದರೆ ಯಾವುದೇ ಮೆಡಿಕೇಶನು ಲಾಂಗ್ ಟರ್ಮ್ ತಗೊಂಡ್ರೆ ಅನ್ನನೂ ವಿಷಾನೇ. ಸೊ ಮೆಡಿಸಿನ್ ಈಸ್ ನಾಟ್ ಎನ್ ಎಕ್ಸೆಪ್ಷನ್. ಎಲ್ಲನೂ ನೀವು ಏನೇ ಇರಲಿ ಲಿಮಿಟ್ ತಪ್ಪಿ ತಗೊಂಡ್ರೆ ವಿಷಾನೇ. ಸೊ ಹಾಗಾಗಿ ಇದರಲ್ಲಿ ಸೆಲ್ಫ್ ಮೆಡಿಕೇಶನ್ ಇರಲಿ, ಡಾಕ್ಟರ್ಸ್ ಮೆಡಿಕೇಶನ್ ಇರಲಿ, ಯಾವುದೇ ಮೆಡಿಸಿನ್ನು ನೀವು ಟೈಮ್ ಒಂದು ಲಿಮಿಟಲ್ಲಿ ತಗೋಬೋದು. ಆ ಪ್ರಾಬ್ಲಮ್ಮು ಟೈಡ್ ಓವರ್ ಮಾಡಲಿಕ್ಕೆ, ಕ್ರೈಸಿಸ್ ಟೈಡ್ ಓವರ್ ಮಾಡಲಿಕ್ಕೆ ತಗೋಬೋದು. ನಾನು ಹೇಳೋದಿಷ್ಟೇ, ಪೇಯ್ನ್ ಕಿಲ್ಲರ್, ಪೇಯ್ನ್ ಈಸ್ ಯುವರ್ ಫ್ರೆಂಡ್. ಇಟ್ ಈಸ್ ಎ ಸಿಂಪ್ಟಮ್ ದಟ್ ಕಮ್ಸ್ ಬಿಕಾಸ್ ಆಫ್
ಏನು ಬಾಡಿ ಒಂದು ರೆಸ್ಪಾನ್ಸ್ ಕೊಡುತ್ತೆ, ಪ್ರೊಟೆಕ್ಟಿವ್ ರಿಫ್ಲೆಕ್ಸ್ ಇನ್ ರೆಸ್ಪಾನ್ಸ್ ಟು ಆನ್ ಅಂಡರ್ಲೈಯಿಂಗ್ ಇಂಜುರಿ. ಅಂದರೆ ಒಳಗಡೆ ಏನೋ ಹಾನಿ ಆಗ್ತಾ ಇದೆ ನಮ್ಮ ಅಂಗಕ್ಕೆ ಅಂತ ಹೇಳೋದಕ್ಕೆ ಬಾಡಿ ರೆಸ್ಪಾನ್ಸ್ ಕೊಡೋದು ಪೇಯ್ನ್ ಅಂತೇಳಿ. ಇವಾಗ ನಾನು ಕೈಗೊಂದು ಬ್ಲೇಡಿಂದ ಹೀಗೆ ಮಾಡಿದರೆ ಕುಯ್ದರೆ ನೋವು ಬರುತ್ತೆ, ನೀವು ಬೆರಳು ತೆಗಿತೀರ. ಅದೇ ಗೊತ್ತಿಲ್ಲದಿದ್ರೆ ಪೇಯ್ನ್ ಇಲ್ಲದಿದ್ರೆ ನಾನು ಕಟ್ಟು ಮಾಡ್ಬೋದು, ನಿಮ್ಗೆ ಗೊತ್ತಾಗಲ್ಲ. ಸೊ ಇಟ್ ಈಸ್ ನೀಡೆಡ್ ಟು ಹ್ಯಾವ್ ಪೇಯ್ನ್. ಪೇಯ್ನ್ ಈಸ್ ಯುವರ್ ಫ್ರೆಂಡ್, ನಾಟ್ ಯುವರ್ ಎನಿಮಿ. ಇಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ರೋಬೋಟಿಕ್ ಸರ್ಜರಿ ಬರುತ್ತೆ ಅಂತ ಹೇಳಿದ್ರೆ ಬೆನ್ನು ನೋವಿಗೆ ಹೊರತಾಗಿ ಬೇರೆ ಯಾವ ರೀತಿಯಾಗಿ ಬಳಸಬಹುದು ಇದನ್ನ ಡಾಕ್ಟರ್? ಅಂದರೆ ಇವಾಗ ಗೂನು ಬೆನ್ನಿದೆ, ಸುಮಾರಷ್ಟು ಮಕ್ಕಳಲ್ಲಿ 10 ರಿಂದ 15 ವರ್ಷದ ಏಜಿಗೆ ಬೆನ್ನು ಗೂನಾಗ್ಲಿಕ್ಕೆ ಶುರು ಆಗುತ್ತೆ. ಆ ಗೂನು ಬೆನ್ನು ಹೆಚ್ಚಾಗ್ತಾ ಆಗ್ತಾ ಆಗ್ತಾ 25 ರಿಂದ 45 ಡಿಗ್ರಿವರೆಗೆ ನಾವು ಬೆಲ್ಟ್ ಹಾಕಿ ಸೆಟ್ ಮಾಡ್ಬೋದು. ಬಟ್ ಅದ್ರ ನಂತರನೂ ನಿಮಗೆ ಕೆಲವರೆಲ್ಲ ನೆಗ್ಲೆಕ್ಟ್ ಆಗಿ ಗೊತ್ತೇ ಆಗೋದಿಲ್ಲ, ಯಾಕಂದರೆ ಇಟ್ಸ್ ಯೂಶಲಿ ಪೇನ್ಲೆಸ್, ನೋವಿರಲ್ಲ, ಬೆಂಡ್ ಆಗ್ತಾ ಹೋಗುತ್ತೆ. ಅಪ್ಪ ಅಮ್ಮನೂ ಏನು ಪರವಾಗಿಲ್ಲ ಮಗು ಅಡ್ಡಾಡ್ಕೊಂಡಿದೆ ಅಂತೇಳಿ ಬಿಟ್ಬಿಡ್ತಾರೆ. ಅವೇರ್ನೆಸ್ ಇಲ್ಲ. ಎಷ್ಟೊಂದು ಜನ ಡಾಕ್ಟರ್ಸ್ ಮಕ್ಕಳು ಬರ್ತಾರೆ ಎಷ್ಟು 50 ಡಿಗ್ರಿ ಆದಮೇಲೆ, ಈ 45-50 ಡಿಗ್ರಿ ಕ್ರಾಸ್ ಆದಮೇಲೆ ಸರ್ಜರಿನೇ ಬೇಕಾಗುತ್ತೆ. ಸೊ ಇಂಥ ಗೂನಾದ ಬೆನ್ನಲ್ಲಿ ನಾವು ಇಂಪ್ಲಾಂಟೇಷನ್ ಹಾಕಿ ಸರಿ ಮಾಡೋದು ಈಸ್ ಎ ವೆರಿ ವೆರಿ ರಿಸ್ಕಿ ಆ್ಯಂಡ್ ಡೆಲಿಕೇಟ್ ಜಾಬ್. ಅದರಲ್ಲಿ ಈ ರೋಬೋಟ್ ಈಸ್ ಎ ಬೂನ್ ಫಾರ್ ಪೇಷಂಟ್ಸ್. ಅಂದರೆ ರಿಸ್ಕ್ ಆಫ್ ಮ್ಯಾಲ್ಪೊಸಿಷನ್ ಆಫ್ ಸ್ಕ್ರೂಸ್ is less than 0.001%. So it is a big milestone or landmark in spine surgery. ಈ ರೋಬೋಟ್ ಅನ್ನೋದು is a blessing for all the patients with major deformities of spine. ಇಲ್ಲ ಈಗ TB ಸ್ಪೈನ್ ಆಗುತ್ತೆ ಹೆಚ್ಚೊಂದು ಜನರಿಗೆ, ಇಲ್ಲ ಟ್ಯೂಮರ್ ಆಗುತ್ತೆ, ಟ್ಯೂಬರ್ಕ್ಲೋಸಿಸ್ ಅಂದರೆ ಸ್ಪೈನ್ನಲ್ಲಿ ಆ್ಯಕ್ಚುಲಿ ಟ್ಯೂಬರ್ಕ್ಲೋಸಿಸ್ ಇಸ್ ಆಲ್ಸೋ ವೆರಿ ಕಾಮನ್. ಈಗಂತೂ ನಾನು 4-5 ಕೇಸ್ ಪರ್ ಮಂತ್ ನೋಡ್ತೀನಿ. ಇವರಿಗೆಲ್ಲ ಯಾವಾಗ ಬೋನ್ ಡಿಸ್ಟ್ರಕ್ಷನ್ ಆಗಿ ನಾವು ರೀಕನ್ಸ್ಟ್ರಕ್ಟ್ ಮಾಡಬೇಕು, ಆವಾಗ ಇಂಪ್ಲಾಂಟೇಷನ್ ಮಾಡೋ ಕೆಲಸದಲ್ಲಿ ಈ ರೋಬೋಟ್ ಅನ್ನೋದು ತುಂಬ ಮಹತ್ವಕಾರಿ ಕೆಲಸ. ಇನ್ನೊಂದು, ಇವಾಗ ಫ್ರ್ಯಾಕ್ಚರ್ಸ್ ಆಗ್ತವೆ ಸ್ಪೈನಲ್ ಕಾಲಮಲ್ಲಿ. ಒಂದೇ ಸಣ್ಣ ಇದು ಮುದುಕಿ ಆದಮೇಲೆ ಬೋನ್ಸ್ ಎಲ್ಲ ವೀಕ್ ಆಗಿರುತ್ತೆ. ಸಣ್ಣ ಪುಟ್ಟ ಸ್ವಲ್ಪ ಜಾರಿ ಮನೆಯಲ್ಲೇ ಬಿದ್ದರೂ ಅವರಿಗೆ ಮೂಳೆ ಸ್ವಲ್ಪ ಕ್ರಶ್ ಆಗುತ್ತೆ, ವೆಜ್ ಕಂಪ್ರೆಷನ್ ಫ್ರ್ಯಾಕ್ಚರ್ ಹೇಳ್ತೀವಿ. ಇಲ್ಲ ಕ್ಯಾನ್ಸರಿಂದಾಗಿ ಬೋನ್ ವೀಕ್ ಆಗಿ ಫ್ರ್ಯಾಕ್ಚರ್ ಆಗುವ ಸಂದರ್ಭ ಇರುತ್ತೆ. ಇನ್ಫ್ಯಾಕ್ಟ್ 50% ಆಫ್ ಕ್ಯಾನ್ಸರ್ಸ್ ಟುಡೇ ಆರ್ ಡಿಟೆಕ್ಟೆಡ್ ಬಿಕಾಸ್ ಆಫ್ ಬ್ಯಾಕ್ ಪೇಯ್ನ್. ಬ್ಯಾಕಲ್ಲಿ ಬಂದು ಆ ಕ್ಯಾನ್ಸರ್ ಸ್ಪ್ರೆಡ್ ಆಗಿ ಬೋನನ್ನು ಬ್ರೇಕ್ ಮಾಡಿದ ಮೇಲೆ ಅದರಲ್ಲಿ ನಾವು ನೀಡ್ಲ್ ಹಾಕಿ ಬಯೋಪ್ಸಿ ಮಾಡಿದರೆ ಲಂಗ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರ್ ಅಂತೇಳಿ ಗೊತ್ತಾಗುವ ಸಂದರ್ಭ ತುಂಬ ಇದೆ. ಸೊ ಅಂಥ ಇದರಲ್ಲಿ ಫ್ರ್ಯಾಕ್ಚರ್ ಇರೋದ್ರಲ್ಲಿ ಇವಾಗ ಮುಂಚೆ ಎಲ್ಲ ಓಪನ್ ಸರ್ಜರಿ ಮಾಡ್ತಾಯಿದ್ರು. ಇವಾಗ ರೋಬೋಟಿಕ್ ಬಂದಮೇಲೆ ನಾವು ಬರೀ ನೀಡ್ಲ್ಸ್ ಹಾಕಿ ಅದರೊಳಗೆ ಸಿಮೆಂಟ್ ಫಿಲ್ಲಿಂಗ್ ಮಾಡ್ಬೋದು ಫ್ರ್ಯಾಕ್ಚರ್ಡ್ ವರ್ಟಿಬ್ರಾದಲ್ಲಿ. ಇವಾಗ ಹೇಗೆ ನಿಮ್ಮದು ಹಲ್ಲಿಗೆ ಫ್ರ್ಯಾಕ್ಚರ್ ಆದರೆ ಅಲ್ಲಾಡ್ತಾರೆ ನೋವಾಗುತ್ತೆ, ಅದೇ ನಾವು ಡ್ರಿಲ್ ಮಾಡಿ ಅದಕ್ಕೆ ಹಲ್ಲಿಗೆ ಸಿಮೆಂಟ್ ಹಾಕಿದರೆ ಹಾಗೆ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ. ಅದೇ ಥರ ಈ ಬೋನು ಬೆನ್ನಿನ ಮೂಳೆನೂ ಫ್ರ್ಯಾಕ್ಚರ್ ಆದರೆ ಅದರೊಳಗೆ ಸಿಮೆಂಟ್ ಫಿಲ್ ಮಾಡಿದರೆ ಇನ್ಸ್ಟೆಂಟ್ ಪೇಯ್ನ್ ರಿಲೀಫ್ ಸಿಗುತ್ತೆ. ಪೇಷಂಟ್ ಮುಂಚೆ ಎಲ್ಲ 3 ತಿಂಗಳು ಬೆಡ್ಡಲ್ಲಿ ಹಾಕ್ತಾಯಿದ್ರು. ಆ 3 ತಿಂಗಳು ಬೆಡ್ ಹಾಸಿಗೆ ಮೇಲೆ ಮಲಗೋದಕ್ಕೆ ಒಂದು ಇಂಜೆಕ್ಷನ್ ಸಿಮೆಂಟ್ ಮಾಡಿದರೆ, ವರ್ಟಿಬ್ರೋಪ್ಲಾಸ್ಟಿ, ಕೈಫೋಪ್ಲಾಸ್ಟಿ ಅಂತೇಳಿ ಹೇಳ್ತೀವಿ, ಅವರಿಗೆ ವಿದಿನ್ 2 ಅವರ್ಸ್ ನಡೆಸಿ ಸೇಮ್ ಡೇ ಮನೆಗೆ ಕಳಿಸ್ಬೋದು. ಸೊ ಈ ಥರ ಅಂದರೆ ಓಪನ್ ಮಾಡೋದು ಅಗತ್ಯನೇ ಇಲ್ಲ. ಆ ರೋಬೋಟ್ ಹೇಳುತ್ತೆ ಇಲ್ಲಿ ನೀಡ್ಲ್ ಹಾಕಿದರೆ ಹೋಗುತ್ತೆ, ಅದರೊಳಗೆ ಸಿಮೆಂಟ್ ಹಾಕಿದರೆ ಇನ್ಸ್ಟೆಂಟ್ ಪೇಯ್ನ್ ರಿಲೀಫ್ ಆಗುತ್ತೆ. ಡಾಕ್ಟರ್, ಇನ್ನು ಕೊನೆಯದಾಗಿ ಎಲ್ಲ ಕಡೆಗಳಲ್ಲಿ ಡಾಕ್ಟರ್ ಚೆನ್ನಾಗಿರಬೇಕು ಅನ್ನೋದು ಫಸ್ಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಜೊತೆಗೆ ಟೆಕ್ನಾಲಜಿ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಪೇಷಂಟ್ಗೆ ಇರುತ್ತೆ. ಯಾವ ರೀತಿಯಾಗಿ ಮಣಿಪಾಲ್ ಹಾಸ್ಪಿಟಲ್ ಸ್ಪೆಷಲ್ ಆಗಿ ಕಾಣಿಸುತ್ತೆ ಈ ವಿಚಾರದಲ್ಲಿ ನಿಮಗೆ? ನೋಡಿ, ನಾವು ಇವಾಗ ಮಣಿಪಾಲ್ ಹಾಸ್ಪಿಟಲ್ ಜಾಯ್ನ್ ಆಗಿ 16 ವರ್ಷ ಆಯಿತು. 16 ವರ್ಷದ ಮೊದಲು ಮಣಿಪಾಲ್ ಹಾಸ್ಪಿಟಲ್ ಜಾಯ್ನ್ ಮಾಡಬೇಕಾದ್ರೆ ಬೆಂಗಳೂರಲ್ಲಿ ಸ್ಪೈನ್ ಸರ್ಜರಿ ಅನ್ನೋದು ಸಪರೇಟ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಒಂದೇ ಆರ್ಥೋಪೆಡಿಕ್ ಸರ್ಜನ್ ಇಲ್ಲ ನ್ಯೂರೋ ಸರ್ಜನ್ ಸ್ಪೈನನ್ನು ಡೀಲ್ ಮಾಡ್ತಾಯಿದ್ರು. ಇವಾಗ ನಾವು ಇದನ್ನೊಂದು ಮಣಿಪಾಲ್ ಹಾಸ್ಪಿಟಲು ನಮ್ಮನ್ನೊಂದು ಪ್ರೋತ್ಸಾಹ ಕೊಟ್ಟು ಇದನ್ನೊಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಅಂತೇಳಿ ಮಾಡೋ ಕಡೆ ಪ್ರೋತ್ಸಾಹ ಕೊಟ್ಟಿತ್ತು. ಅದರಿಂದಾಗಿ ನಾವು ಇವಾಗ ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಆಗಿದ್ದೀವಿ. 4 ಜನ ಕನ್ಸಲ್ಟೆಂಟ್ಸ್ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಸ್ಪೆಷಾಲಿಟಿ ಆಫ್ ಸ್ಪೈನ್ ಸರ್ಜರಿಯಲ್ಲಿ ಪಳಗಿದ್ದಾರೆ. ಅಂದರೆ ಒಬ್ಬರು ಮಿನಿಮಲ್ ಇನ್ವೇಸಿವ್, ಒಬ್ಬರು ರೋಬೋಟಿಕ್, ಒಬ್ಬರು ಎಂಡೋಸ್ಕೋಪಿಕ್, ಒಬ್ಬರು ಡಿಫಾರ್ಮಿಟಿ, ಆ ಥರ. ಅಂದರೆ ಇನ್ನೂ ಅದನ್ನು ಮೇಲಿನ ಲೆವೆಲ್ಲಿಗೆ ತಗೊಂಡೋಗುವ ಕಡೆ ನಾವು ಗಮನ ಇಟ್ಕೊಂಡಿದ್ದೀವಿ. ಇದ್ರ ಜೊತೆ ಇವಾಗ ನಾವು ಫೆಲೋಶಿಪ್ ಆಫ್ ನ್ಯಾಷನಲ್ ಬೋರ್ಡ್ ಇನ್ ಸ್ಪೈನ್ ಸರ್ಜರಿ ಅಂತೇಳಿ ಕಂಡಕ್ಟ್ ಮಾಡ್ತೀವಿ. ಎವ್ರಿ ಇಯರ್ ಇಂಡಿಯಾದಲ್ಲಿ ಟಾಪ್ 5 ರ್ಯಾಂಕ್ ಬಂದವರಿಗೆ 2 ನಾವು ಸಿಲೆಕ್ಟ್ ಮಾಡಿ ಇಲ್ಲಿ ಫೆಲೋಶಿಪ್ 2 ವರ್ಷದ ಕೊಡ್ತೀವಿ, ಅಂದರೆ ಟ್ರೈನಿಂಗ್ ಮಾಡೋಕ್ಕೆ. ಅದೇ ಥರ ರೋಬೋಟಿಕ್ ಸ್ಪೈನ್ ಸರ್ಜರಿ ಫೆಲೋಶಿಪ್ 1 ಇಯರ್ ಇದು ಕೋರ್ಸ್ ಮಾಡಿದ್ದೀವಿ ಫಾರ್ ಫೆಲೋಶಿಪ್ ಟ್ರೈನ್ಡ್ ಸ್ಪೈನ್ ಸರ್ಜನ್ಸ್ ವಿತ್ ಅಟ್ಲೀಸ್ಟ್ 3 ಇಯರ್ಸ್ ಪೋಸ್ಟ್ ಫೆಲೋಶಿಪ್ ಎಕ್ಸ್ಪೀರಿಯನ್ಸ್ ಅಂತೇಳಿ. ಅಂದರೆ ರೋಬೋಟಿಕ್ಸಲ್ಲಿ ಇಷ್ಟರವರೆಗೆ ಇಂಡಿಯಾದಲ್ಲಿ ಬೇರೆ ಸೆಂಟರ್ಸ್ ಇಲ್ಲ ಕಾರ್ಪೊರೇಟ್ ವರ್ಲ್ಡಲ್ಲಿ. ಏಮ್ಸ್ ನ್ಯೂ ಡೆಲ್ಲಿಯಲ್ಲಿದೆ, ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಸೊ ಹಾಗಾಗಿ ಯಾರಾದರೂ ನೆಕ್ಸ್ಟ್ ತಗೊಳ್ಳೋದಾದರೆ ಅವರಿಗೆ ಟ್ರೈನಿಂಗ್ ಬೇಕಲ್ವ. ನಾವು ಇವಾಗ ಅಮೆರಿಕಕ್ಕೆ ಹೋಗಿ ಟ್ರೈನ್ ಮಾಡಿ ಬಂದ್ವಿ ಅಂತೇಳಿ ಎಲ್ಲರೂ ಅಮೆರಿಕಕ್ಕೆ ಹೋಗೋದು ಅಗತ್ಯ ಇದೆಯಾ? ಎಫೋರ್ಡ್ ಮತ್ತು
ಅಲ್ಲಿರೋ ವಾಲ್ಯೂಮಿಗೂ ನಮ್ಮ ವಾಲ್ಯೂಮಿಗೂ ತುಂಬ ಅಜಗಜಾಂತರ ಇದೆ. ಯಾಕಂದರೆ ನಮ್ಮಲ್ಲಿ ಇವಾಗ ನಾವು ತಿಂಗಳಿಗೆ 100 ಕೇಸ್ ಮಾಡಿದರೆ ಅದರಲ್ಲಿ 50 ಜನ ರೋಬೋಟಿಗನ್ನು ಪ್ರಿಫರ್ ಮಾಡ್ತಾರೆ. ಅಮೆರಿಕದಲ್ಲಿ ಆ ಥರ ಅಷ್ಟೊಂದು ನಂಬರ್ಸ್ ಇರೋದಿಲ್ಲ. ಸೊ ವಿ ಆರ್ ಡೆಫಿನೆಟ್ಲಿ ಮಚ್ ಬೆಟರ್ ಪ್ಲೇಸ್ ಟು ಟ್ರೈನ್ ಪೀಪಲ್. ಸೊ ಹಾಗಾಗಿ ಇನ್ನೂ ಪ್ಲ್ಯಾನ್ ಏನಂದರೆ ಹೊರಗಡೆಯಿಂದ ವಿದೇಶದಿಂದಲೂ ನಮ್ಮಲ್ಲಿ ರೋಬೋಟಿಕ್ ಟ್ರೈನಿಂಗಿಗೆ ಜನ ಬರುವ ಸಂಭಾವನೆ ತುಂಬ ಇದೆ. ಇದುವರೆಗೆ ನಮ್ಮ ಜೊತೆಗೆ ರೋಬೋಟಿಕ್ ಸರ್ಜರಿ ಬಗ್ಗೆ ಬಹಳ ವಿವರವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಮಣಿಪಾಲ್ ಹಾಸ್ಪಿಟಲ್, ಓಲ್ಡ್ ಏರ್ಪೋರ್ಟ್ ರೋಡ್, ನಂಬರ್ 98, ಕೌಡಿಹಳ್ಳಿ, ಓಲ್ಡ್ ಏರ್ಪೋರ್ಟ್ ರೋಡ್, ಬೆಂಗಳೂರು 560017, ಕರ್ನಾಟಕ. ದೂರವಾಣಿ ಸಂಖ್ಯೆ 180020032999. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.